ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಮ್ಮ ರೆಸಿಪೀಸ್. ಇವತ್ತಿನ ವಿಡಿಯೋದಲ್ಲಿ ಹುರುಳಿ ಕಾಳನ್ನ ಬಳಸ್ಕೊಂಡ್ಬಿಟ್ಟು ಒಂದು ಸಾಂಪ್ರದಾಯಿಕ ಸಿಹಿ ಅಡುಗೆ ಆಗಿರುವಂತಹ ಹುರುಳಿ ತೊಕ್ಕನ ಹೇಗೆ ಮಾಡೋದು ಅಂತ ನೋಡೋಣ. ಈ ಅಡುಗೆ ತುಂಬಾ ಹಳೇದಾಗಿದ್ರೂ ಕೂಡ ಇದ್ರ ರುಚಿ ಅಷ್ಟೇ ಅದ್ಭುತವಾಗಿರುತ್ತೆ. ಈ ರೆಸಿಪಿನ ಮಾಡಲಿಕ್ಕೆ ಹೆಸರೇ ಹೇಳ್ತಿರೋ ಹಾಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಹುರುಳಿಕಾಳು. ಆದಷ್ಟು ಚೆನ್ನಾಗಿರುವಂತಹ ಹುರುಳಿಕಾಳನ್ನ ತಗೋಬೇಕಾಗತ್ತೆ. ಹುರುಳಿಕಾಳುಗಳಲ್ಲಿ ಕೆಲವೊಮ್ಮೆ ಕಲ್ಲೆಲ್ಲ ಇರುತ್ತೆ, ಅದನ್ನೆಲ್ಲ ನೀಟಾಗಿ ಆರಿಸ್ಕೊಂಡು ಬಳಸ್ಕೋಬೇಕಾಗತ್ತೆ. ನಾನಿಲ್ಲಿ ತೋರಿಸ್ತಿರೋ ಲೋಟದಲ್ಲಿ 1.5 ಲೋಟದಷ್ಟು ಹುರುಳಿಕಾಳನ್ನು ತಗೊಂಡಿದ್ದೀನಿ. ಹುರುಳಿಕಾಳನ್ನೆಲ್ಲ ಚೆನ್ನಾಗಿ 4ರಿಂದ 5 ಸಲ ವಾಶ್ ಮಾಡಿಬಿಟ್ಟು ನಾನು ಯಾವ ಲೋಟದಲ್ಲಿ ಹುರುಳಿಕಾಳು ತೊಗೊಂಡಿದ್ನೋ ಅದೇ ಲೋಟದಲ್ಲಿ ಒಂದು 6 ಲೋಟದಷ್ಟು ನೀರನ್ನ ಸೇರಿಸ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಇದರೊಟ್ಟಿಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿಬಿಟ್ಟು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಇದು ಒಂದು 4ರಿಂದ 5 ವಿಷಲ್ ಬರಬೇಕು. ಈ ಹುರುಳಿಕಾಳು ಬಸ್ತಿರೋ ನೀರಲ್ಲಿ ಸಾರು ಕೂಡ ಮಾಡ್ಕೋಬೋದು, ಆದರೆ ನಾನಿಲ್ಲಿ ಸಾರು ಮಾಡ್ಕೊಳ್ತಾ ಇಲ್ಲ, ಹಾಗಾಗಿ ಕಡಿಮೆ ನೀರನ್ನ ಸೇರಿಸ್ಕೊಂಡಿದ್ದೀನಿ. ಇವಾಗ 4-5 ವಿಷಲ್ ಆಗಿದೆ, ಪ್ರೆಷರ್ ಕೂಡ ಹೋಗಿದೆ. ನೋಡ್ತಿರ್ಬೋದು ಹುರುಳಿಕಾಳೆಲ್ಲ ಸಾಫ್ಟಾಗಿ ಬೆಂದಿದೆ. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದರಲ್ಲಿ ಮೇಲ್ಗಡೆ ಇರೋ ನೀರನ್ನು ಬಸ್ಕೋಬೇಕಾಗತ್ತೆ. ನೀವೇನಾದರೂ ಇದೇ ಕಟ್ಟಿಂದನೇ ಸಾರು ಮಾಡ್ಕೊಳ್ಳೋದಿದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕಿ ಬೇಯಿಸ್ಕೋಬೇಕಾಗತ್ತೆ. ಈ ಬಸ್ತಿರೋ ನೀರನ್ನೆಲ್ಲ ನಾನು ಚಲ್ತಾ ಇಲ್ಲ, ನೆಕ್ಸ್ಟ್ ಬೇಕಾಗತ್ತೆ ಆಗ ಬಳಸ್ಕೋತೀನಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬೇಯಿಸ್ಕೊಂಡಿರೋ ಹುರುಳಿಕಾಳನ್ನು ಮಸ್ಕೋಬೇಕಾಗತ್ತೆ. ಹಾಗಾಗಿ ಒಂದು ಮ್ಯಾಶರ್ ಸಹಾಯದಿಂದ ಮಸ್ಕೊಳ್ತಾ ಇದ್ದೀನಿ. ಹೀಗೆ ಮಾಡ್ಕೊಳ್ಲಿಕ್ಕೆ ಕಷ್ಟ ಆಗುತ್ತೆ ಅಂದರೆ ಮಿಕ್ಸರ್ಗೆ ಹಾಕ್ಕೋಬೋದು, ಅದನ್ನು ಕೂಡ ನಾನು ತೋರಿಸ್ತೀನಿ. ಅದಕ್ಕೆ ಮೊದಲು ಇದಕ್ಕೆ ಕೆಲವೊಂದು ಪೌಡರ್ ಬೇಕಾಗುತ್ತೆ. ಹಾಗಾಗಿ ನಾನಿಲ್ಲಿ ಒಂದು 2 ಚಮಚದಷ್ಟು ಕಡಲೆ, ಹಾಗೆ ಒಂದು 2 ಚಮಚದಷ್ಟು ಹುರಿದಿರೋ ಶೇಂಗಾ, ಹಾಗೆ 1 ಚಮಚದಷ್ಟು ಹುರಿದಿರೋ ಎಳ್ಳನ್ನು ತಗೊಂಡಿದ್ದೀನಿ. ಮೊದಲು ಕಡಲೆ ಅಷ್ಟೇ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಕಡಲೆ ನೈಸಾಗಿ ಪೌಡ್ರ್ ಆಗಬೇಕು, ಆದರೆ ಶೇಂಗಾ ನೈಸ್ ಆಗಬಾರ್ದು. ಹಾಗಾಗಿ ಮೊದಲು ಕಡಲೆ ಅಷ್ಟೇ ಪುಡಿ ಮಾಡಿಕೊಂಡು ನಂತರ ಶೇಂಗಾನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಎಳ್ಳನ್ನು ಸೇರಿಸ್ಕೊಳ್ತಾ ಇಲ್ಲ, ನಿಮಗೆ ಇಷ್ಟ ಇದ್ದಲ್ಲಿ ನಾನು ತೋರಿಸಿರೋ ಕ್ವಾಂಟಿಟಿಯಷ್ಟು ಎಳ್ಳು ಸೇರಿಸ್ಕೋಬೋದು. ಇದನ್ನು ಒಂದು 2 ಸಲ ಪಲ್ಸ್ ಮೋಡಲ್ಲಿ ಅನ್ನಿಸ್ಕೊಳ್ತಾ ಇದ್ದೀನಿ. ಅದಾದ ನಂತರ ಅದೇ ಮಿಕ್ಸಿ ಜಾರ್ಗೆ ಬೇಯಿಸಿಟ್ಕೊಂಡಿರೋಂತಹ ಹುರುಳಿಕಾಳು ಹಾಕ್ಕೊಂಡು ಇದನ್ನು ಕೂಡ ಒಂದೇ ಒಂದು ಸಲ ಪಲ್ಸ್ ಮೋಡಲ್ಲಿ ಅನ್ನಿಸ್ಕೋಬೇಕಾಗತ್ತೆ ಅಷ್ಟೇ. ಇದು ತುಂಬ ನೈಸ್ ಆಗೋದು ಬೇಡ, ಜಸ್ಟು ಮ್ಯಾಶ್ ಆಗಬೇಕು ಅಷ್ಟೇ. ಇದನ್ನು ಮತ್ತೆ ಕುದಿಸ್ಕೋಬೇಕಾಗತ್ತೆ. ಹಾಗಾಗಿ ನಾನು ಯಾವ ಕಡೆಯಲ್ಲಿ ಮಾಡ್ಕೊಳ್ತೀನೋ ಅದೇ ಕಡೆಗೆ ರುಬ್ಬಿರೋ ಮಿಶ್ರಣನ ಸೇರಿಸ್ಕೊಂಡ್ಬಿಟ್ಟು ಗ್ಯಾಸ್ ಫ್ಲೇಮ್ನ ಆನ್ ಮಾಡಿಬಿಟ್ಟು ಬಿಸಿ ಆಗ್ಲಿಕ್ಕೆ ಇಡ್ತಾ ಇದ್ದೀನಿ. ಇದರೊಟ್ಟಿಗೆ ಸಿಹಿಗೆ ನಾನು ಯಾವ ಲೋಟದಲ್ಲಿ ಹುರುಳಿಕಾಳು ತೊಗೊಂಡಿದ್ನೋ ಅದೇ ಲೋಟದಲ್ಲಿ 2 ಲೋಟದಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಸಿಹಿ ಬೇಕು ಅಂದರೆ ಇನ್ನು 1/4 ಲೋಟದಷ್ಟು ಸೇರಿಸ್ಕೋಬೋದು, ಆದರೆ ಇಷ್ಟ ಹಾಕ್ಕೊಂಡ್ರೂ ಕೂಡ ಸಾಕಾಗತ್ತೆ. ನಾನಿಲ್ಲಿ ಬಳಸ್ಕೊಂಡಿರೋ ಬೆಲ್ಲ ಚೆನ್ನಾಗಿದೆ, ಕಸ ಎಲ್ಲ ಏನೂ ಇಲ್ಲ, ಹಾಗಾಗಿ ಡೈರೆಕ್ಟಾಗಿ ಬೆಲ್ಲದ ಪುಡಿನ ಸೇರಿಸ್ಕೊಂಡಿದ್ದೀನಿ. ಕೆಲವೊಂದು ಬೆಲ್ಲದಲ್ಲಿ ಕಸ ಎಲ್ಲ ಇರುತ್ತೆ, ಹಾಗಾಗಿ ಕರಗಿಸಿ ಸೋಸಿ ಸೇರಿಸ್ಕೋಬೇಕಾಗತ್ತೆ. ನೀವೇನಾದರೂ ಬೆಲ್ಲನ ಕರಗಿಸಿ ಸೇರಿಸ್ಕೊಳ್ಳೋದಿದ್ರೆ ಕರಗಿಸುವಾಗ ಜಾಸ್ತಿ ನೀರನ್ನ ಸೇರಿಸೋದು ಬೇಡ, ಸ್ವಲ್ಪ ನೀರು ಸೇರಿಸಿ ಸ್ವಲ್ಪ ಗಟ್ಟಿಗೆ ಸೇರಿಸ್ಕೋಬೇಕಾಗತ್ತೆ. ಬೆಲ್ಲ ಪಾಕ ಬಿಟ್ಕೊಳ್ತಾ ಇದೆ, ಹಾಗೆ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಹೀಗೆ ಒಂದು 6ರಿಂದ 7 ನಿಮಿಷ ಚೆನ್ನಾಗಿ ಕುದಿಬೇಕಾಗತ್ತೆ. ಫ್ಲೇಮ್ ಮೀಡಿಯಮಲ್ಲೇ ಇರಲಿ. ಇದು ಚೆನ್ನಾಗಿ ಕುದೀತಾ ಬೆಲ್ಲದಲ್ಲಿರೋ ಸಿಹಿ ಅಂಶ ಹುರುಳಿಕಾಳಿನೊಟ್ಟಿಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಒಂದು ಸಲ ಇದು ಚೆನ್ನಾಗಿ ಕುದ್ದಿದೆ ಅನ್ನಿಸ್ದಾಗ ನಾವು ಮಾಡಿಟ್ಕೊಂಡಿರೋ ಪುಡಿನ ಸೇರಿಸ್ಕೊಳ್ಳೋಣ. ಇದರೊಟ್ಟಿಗೆ ಒಂದು ಹಿಡಿಯಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಇವೆಲ್ಲವನ್ನು ಹಾಕಿದ ನಂತರ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಫ್ಲೇಮ್ ಮಾತ್ರ ಯಾವುದೇ ಕಾರಣಕ್ಕೂ ಹೈ ಇಡಬೇಡಿ, ಮೀಡಿಯಮಲ್ಲೇ ಇಟ್ಕೋಬೇಕಾಗತ್ತೆ. ಎಲ್ಲದನ್ನು ಮಿಕ್ಸ್ ಮಾಡ್ತಾ ಗಟ್ಟಿ ಆಗ್ತಾ ಬಂದಿದೆ. ಸಾಮಾನ್ಯವಾಗಿ ಹಬ್ಬಗಳಲ್ಲಿ ಹೋಳಿಗೆ, ವಿಧವಾದ ಪಾಯಸಗಳು, ಈ ಥರ ಸಿಹಿ ಅಡುಗೆಗಳನ್ನೇ ಮಾಡ್ಕೊಳ್ತೀವಿ. ಆದರೆ ಈ ಹುರುಳಿ ತೊಕ್ಕನ್ನು ನಮ್ಮ ಕಡೆ ಸ್ಪೆಷಲ್ಲಾಗಿ ನಾಗರ ಪಂಚಮಿ ಹಬ್ಬಕ್ಕೆ ಅಂತಲೇ ಮಾಡ್ತಾರೆ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಆಗಿದೆ, ಗಟ್ಟಿ ಅನಿಸ್ತಿದೆ. ಹಾಗಾಗಿ ನಾವು ಬಸ್ತಿಟ್ಟಿರೋ ನೀರನ್ನು ಮುಂದೆ ಬಳಸ್ಕೊಳ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಆ ನೀರನ್ನು ಇವಾಗ ಬಳಸ್ಕೊಳ್ತಾ ಇದ್ದೀನಿ. ಮತ್ತೆ ಮಿಕ್ಸ್ ಮಾಡಿದ್ರೂ ಕೂಡ ಗಟ್ಟಿ ಅನಿಸ್ತಾ ಇತ್ತು, ಹಾಗಾಗಿ ಇನ್ನೂ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾವಿಲ್ಲಿ ಕಡಲೆನ ಪುಡಿ ಮಾಡಿ ಸೇರಿಸ್ಕೊಂಡಿರೋದ್ರಿಂದ ಇದು ತಣ್ಣಗಾದ್ಮೇಲೆ ಮತ್ತೆ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಪೂರ್ತಿ ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಪಾಯಸ ಕನ್ಸಿಸ್ಟೆನ್ಸಿನಲ್ಲಿ ಮಾಡಿಕೊಂಡ್ರೆ ತಿನ್ನೋ ಅಷ್ಟರಲ್ಲಿ ಕರೆಕ್ಟ್ ಕನ್ಸಿಸ್ಟೆನ್ಸಿನಲ್ಲಿ ಇರುತ್ತೆ. ಕೊನೆಯಲ್ಲಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡುವಾಗ ಒಂದು ಸ್ವಲ್ಪ ಏಲಕ್ಕಿ ಶುಂಠಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡ ನಂತರ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ತಾ ಇದ್ದೀನಿ. ಈಗ ಮತ್ತೊಂದು ಸಲ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೋಬೋದು. ಹಳ್ಳಿಗಳ ಕಡೆ ಸಾಮಾನ್ಯವಾಗಿ ಈಗಲೂ ಕೂಡ ಈ ರೆಸಿಪಿನ ಮಾಡ್ತಾರೆ, ಆದರೆ ತುಂಬ ಜನಕ್ಕೆ ಈ ರೆಸಿಪಿ ಮರೆತೇ ಹೋಗಿದೆ ಅನಿಸುತ್ತೆ.
ಈ ರೆಸಿಪಿನ ಕೆಲವೊಬ್ರು ಹುರುಳಿಕಾಳಿನ ಹೂರ್ಣ ಅಂತ ಕೂಡ ಅಂತಾರೆ, ಆದರೆ ನಮ್ಮ ಕಡೆ ಹುರುಳಿ ತೊಕ್ಕು ಅಂತಲೇ ಅನ್ನೋದು. ಸರ್ವ್ ಮಾಡ್ಕೋಬೇಕಾದ್ರೆ ಇದರೊಟ್ಟಿಗೆ ಸ್ವಲ್ಪ ತುಪ್ಪ ಹಾಗೆ ಸ್ವಲ್ಪ ಹಾಲನ್ನು ಕೂಡ ಸೇರಿಸ್ಕೊಂಡು ತಿನ್ಬೋದು. ಹಾಲು ಹಾಕ್ಕೊಳ್ಳೋದು ಆಪ್ಷನಲ್ಲು, ಬಟ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿದ್ರಲ್ವ ಈ ರೆಸಿಪಿನ ಮಾಡೋದು ಎಷ್ಟು ಸುಲಭ ಅಂತ. ಪಾಯಸನೆಲ್ಲ ಮಾಡ್ಕೊಳ್ಳೋಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೋ ಅಷ್ಟೇ ಟೈಮಲ್ಲಿ ಈ ರೆಸಿಪಿನೂ ಕೂಡ ಮಾಡ್ಕೋಬೋದು. ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಒಟ್ಟಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.